ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಕ್ಲಾಸಸ್ಸನ್ನು ಮಾಡ್ತಾಯಿದ್ವಿ. ಅಕೌಂಟೆನ್ಸಿಯೊಳಗೆ ಮೊದಲಿನ ಎಲ್ಲ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಬೇಸಿಕ್ ಅಕೌಂಟಿಂಗ್, ಅದೆಲ್ಲ ಬುಕ್ ಕೀಪಿಂಗ್, ಡೆಫಿನೇಷನ್ಸ್, ದೆನ್ ಅಕೌಂಟೆನ್ಸಿ ಎಲ್ಲ ನೋಡಿದ್ವಿ. ಇವತ್ತಿನ ವಿಷಯ ಬಂದು ಒರಿಜಿನ್ ಆಫ್ ಅಕೌಂಟಿಂಗ್. Accounting is an ancient art. Its existence in the times of Chandragupta Maurya itself. Accounting, as we know, is of a recent origin. Luca Faciotti, who lived in Italy in the year 15th century, is supposed to be the father of accounting. Luca Faciotti published Principles of Double Entry System in the year 1494. The growth of the subject has taken place after 1930. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿಯೇ ಅಕೌಂಟಿಂಗ್ ಇತ್ತು ಅಂತ ಹೇಳ್ತೀವಿ ನಾವು. ಆವಾಗ ಕಾಲು ದಳ ಎಷ್ಟದ, ಕುದುರೆ ದಳ ಎಷ್ಟದ, ಆನೆ ದಳ ಎಷ್ಟದ, ಇವನ್ನೆಲ್ಲ ಲೆಕ್ಕ ಇಡ್ತಿದ್ರು. ಆಮೇಲೆ ಸ್ವರ್ಣ ಕಾಯಿನ್ಸ್ ಎಷ್ಟೆಷ್ಟದವ, ಪದಕ ಇವು ಎಷ್ಟದವ, ಆಮೇಲೆ ಬಂಗಾರದ ಒಡವೆ ಆಭರಣಗಳು ಎಷ್ಟೆಷ್ಟದವ, ಅವೆಲ್ಲ ಪ್ರತಿಯೊಂದು ಲೆಕ್ಕ ಇಡ್ತಿದ್ರಲ್ಲ. ಅಕೌಂಟಿಂಗ್ ಆ ಒಂದು ಕಾಲದಲ್ಲಿನ ಮೇಂಟೈನ್ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದೀವಿ ನಾವು. ಹೌದಾ? ಅಕೌಂಟಿಂಗ್ ಈಸ್ ಆನ್ ಎನ್ಸೆಂಟ್ ಆರ್ಟ್. ಇಟ್ಸ್ ಎಕ್ಸಿಸ್ಟೆನ್ಸ್ ಇನ್ ದ ಟೈಮ್ಸ್ ಆಫ್ ಚಂದ್ರಗುಪ್ತ ಮೌರ್ಯ ಇಟ್ಸೆಲ್ಫ್. ಚಂದ್ರಗುಪ್ತ ಮೌರ್ಯ ಇದನ್ನ ಕಾಲದೊಳಗೇ ಅಕೌಂಟಿಂಗ್ ಒರಿಜಿನ್ ಇತ್ತು ಅಂಥೇಳಿ. ಅಕೌಂಟಿಂಗ್, ಆ್ಯಸ್ ವಿ ನೋ, ಈಸ್ ಎ ರೀಸೆಂಟ್ ಒರಿಜಿನ್. ಲುಕಾರ್ ಫ್ಯಾಸಿಲಿಯೋ, ಹೂ ಲಿವ್ಡ್ ಇನ್ ಇಟಲಿ ಇನ್ ದ 15th century, 15ನೇ ಶತಮಾನದಲ್ಲಿದ್ದಂಥ ಲುಕಾರ ಫೆಸಿಲಿಯೋ ಅನ್ನುವಂಥ ಇಟಲಿ ಮೂಲದ ಒಬ್ಬರ ಆಥರ್ ಈ ಒಂದು ಅಕೌಂಟಿಂಗದ ಫಾದರ್ ಆಫ್ ಅಕೌಂಟಿಂಗ್ ಅಂತ ನಾವು ಕರಿತೀವಿ. ಫಾದರ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಅವರು ಲುಕಾರ್ ಫೆಸಿಲಿಯೋ ಪಬ್ಲಿಷ್ಡ್ ಪ್ರಿನ್ಸಿಪಲ್ಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನುವಂಥ ಒಂದು ಬುಕ್ಕನ್ನು ಆ ಒಂದು ಇಯರ್ದೊಳಗೆ, ಅಂದರೆ 1494 ಪಬ್ಲಿಷ್ ಮಾಡಿದರು. ಆಮೇಲೆ ದ ಗ್ರೋತ್ ಆಫ್ ದಿ ಸಬ್ಜೆಕ್ಟ್ ಟೇಕನ್ ಪ್ಲೇಸ್ ಆಫ್ಟರ್ 1930. ಇಷ್ಟೊಂದು ವಾಸ್ಟಾಗಿ ಅಕೌಂಟಿಂಗ್ ಬೆಳೆದಿದ್ದು ಅಂದರೆ ಆಫ್ಟರ್ 1930, 1930 ನಂತರ ಬಹಳಷ್ಟು ಆಥರ್ಸ್ ಅಕೌಂಟಿಂಗ್ ಮೇಲೆ ಭಾಳಷ್ಟು ಇನೋವೇಷನ್ಸ್ ಮಾಡಿ ಇದರಿಂದ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದು ಅಕೌಂಟಿಂಗ್ದೊಳಗೆ. ಹೌದಾ? ಅಕೌಂಟಿಂಗ್ ಇತಿಹಾಸ ಅಂತೇಳಿ. ದೆನ್ ನೀಡ್ ಫಾರ್ ಅಕೌಂಟಿಂಗ್ ಎದಕ್ಕೆ ಬೇಕು ನಮಗೆ? ನಂಬರ್ 1, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎ ಹ್ಯೂಮನ್ ಬೀಯಿಂಗ್ಸ್ ಟು ರಿಮೆಂಬರ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ವಿಚ್ ಹ್ಯಾವ್ ಟೇಕನ್ ಪ್ಲೇಸ್ ಡ್ಯೂರಿಂಗ್ ಅ ಇಯರ್. ಈಗ ಒಂದು ವರ್ಷದೊಳಗೆ ಏನೇನು ಟ್ರಾನ್ಸಾಕ್ಷನ್ ಆಗಿದ್ದಾವೆ, ಪ್ರತಿ ದಿವಸ ಆದಂಥ ಟ್ರಾನ್ಸಾಕ್ಷನ್ಸ್, 365 ದಿವಸ ಟ್ರಾನ್ಸಾಕ್ಷನ್ಸ್ ಏನೇನು ಆಗ್ಯಾವ ಅಂಥೇಳಿ ನಾವು ಹ್ಯೂಮನ್ ಬೀಯಿಂಗ್ಸ್ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾವು ಪ್ರತಿ ದಿವಸ ಆದಂಥ ಟ್ರಾನ್ಸಾಕ್ಷನ್ಸನ್ನು ಪ್ರತಿ ದಿವಸ ನಾವು ಬರೆದಿಡೋದ್ರಿಂದ ಅವು ನಮ್ಮ ಬುಕ್ಕಿನಲ್ಲಿ, ರೆಕಾರ್ಡ್ಸ್ನಲ್ಲಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಇರ್ತಾವಂತ ಹೇಳ್ಬೋದು. ಯಾಕಂದರೆ ಒಬ್ಬ ಹ್ಯೂಮನ್ ಬೀಯಿಂಗಿಗೆ ಅಷ್ಟೊಂದು ನೆನಪಿಟ್ಟುಕೊಳ್ಳುವಂಥ ಶಕ್ತಿ ಇರೋಂಗಿಲ್ಲ. ಅದಕ್ಕಾಗಿ ನಾವು ಬುಕ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಅಕೌಂಟಿಂಗ್ ಬುಕ್ಸ್ ಬೇಕೇ ಬೇಕು. ಸೆಕೆಂಡ್ ಒನ್ ಈಸ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಸರ್ಟೈನ್ ದ ಕರೆಕ್ಟ್ ರಿಸಲ್ಟ್, ದಟ್ ಈಸ್ ಪ್ರಾಫಿಟ್ ಆರ್ ಲಾಸ್, ಫೈನಾನ್ಷಿಯಲ್ ಪೊಸಿಷನ್, ಅನ್ಲೆಸ್ ದಿ ರೆಕಾರ್ಡ್ ಆಫ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಆರ್ ಮೇಡ್. ಈಗ ಪ್ರತಿ ದಿವಸ ನಾವು ಬಿಸ್ನೆಸ್ ಅದರಲ್ಲಿ ಆದಂಥ ಟ್ರಾನ್ಸಾಕ್ಷನ್ಸನ್ನು ನಾವು ಎಂಟ್ರಿ ಇಡಲಿಲ್ಲ ಅಂದರೆ ನಮಗೆ ಬಿಸ್ನೆಸ್ ಪ್ರಾಫಿಟ್ನಲ್ಲಿ ಇದೆಯೋ ಅಥವಾ ಲಾಸ್ನಲ್ಲಿ ಇದೆಯೋ ಅಂತ ಗೊತ್ತಾಗೋದಿಲ್ಲ. ನಮ್ಮ ಬಿಸ್ನೆಸ್ ಒಂದು ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಲಾಸ್ ಆಗಿದೆ, ಪ್ರಾಫಿಟ್ ಆಗಿದೆ ಅಂತ ಹೇಳಿ ನಾವು ಕಂಡುಹಿಡಬೇಕಂದ್ರೆ ನಾವು ಪ್ರತಿ ದಿವಸ ಆ ಟ್ರಾನ್ಸಾಕ್ಷನ್ಸನ್ನು ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಎಂಟ್ರಿ ಮಾಡಿಟ್ಟಿರಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಪ್ರಾಫಿಟ್ ಲಾಸ ಕಂಡುಹಿಡಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಇಟ್ ಈಸ್ ನೀಡ್ ಆಫ್ ಅಕೌಂಟಿಂಗ್. ದೆನ್ ಇನ್ ಎ ಕೆಪ್ಯಾಸಿಟಿ, ಅಂದರೆ ಟು ಇಂಡಿಕೇಟ್ ದಿ ಅರ್ನಿಂಗ್ ಕೆಪ್ಯಾಸಿಟಿ and financial position of the business concern unit, which helps the owner to take decisions. ಈ ಒಂದು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡಿ ಇಡೋದ್ರಿಂದ ನಮ್ಮ ಒಂದು ಬಿಸ್ನೆಸ್ ಅರ್ನಿಂಗ್ ಕೆಪ್ಯಾಸಿಟಿ ಏನದ, ನಾವು ಪ್ರಾಫಿಟ್ ಮಾಡ್ತಾ ಇದ್ದೇವೆ ಅಥವಾ ಲಾಸ್ ಮಾಡ್ತಾ ಇದ್ದೇವೆ ಅನ್ನೋದು ಗೊತ್ತಾಗಬೇಕಂದ್ರೆ ನಾವು ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಿರಬೇಕು. ನಾವು ಎಂಟ್ರಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದೆನ್ ಟು ಪ್ರೊವೈಡ್ ಆ್ಯಂಡ್ ಸ್ಯಾಟಿಸ್ಫೈ ದಿ ಗೌರ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಆ್ಯಂಡ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಅಂದರೆ ನಾವು ಏನು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ನಾವು ಎಂಟ್ರಿ ಮಾಡಿರ್ತೀವಿ, ಆ ನಂತರ ಪ್ರೊಸೆಸ್ ಆಫ್ ಅಕೌಂಟಿಂಗ್ ಮಾಡ್ತೀವಿ, ಅವನ್ನ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ, ಲೇಜರ್ಗೆ ಇದನ್ನು ಮಾಡ್ತೀವಿ, ಲೇಜರ್ದಿಂದ
ಆಮೇಲೆ ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀವಿ, ಟ್ರೇಡಿಂಗ್ ಅಕೌಂಟ್ ಹಾಕ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕ್ತೀವಿ, ಬ್ಯಾಲೆನ್ಸಿಂಗ್ ಹಾಕ್ತೀವಿ, ಬ್ಯಾಲೆನ್ಸ್ ಶೀಟ್ ಹಾಕ್ತೀವಿ. ಆ ನಂತರ ಆಡಿಟ್ ಮಾಡಿಸ್ತೀವಿ, ಆಡಿಟ್ ಮಾಡಿ ಆಡಿಟರ್ಸ್ ರಿಪೋರ್ಟ್ ತೊಗೊತೀವಿ. ದೀಸ್ ಆಲ್ ಥಿಂಗ್ಸ್ ಆರ್ ನೆಸಸರಿ ಫಾರ್ ದಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಆಮೇಲೆ ಬ್ಯಾಲೆನ್ಸ್ ಶೀಟು, ಆಮೇಲೆ ಆಡಿಟರ್ಸ್ ರಿಪೋರ್ಟನ್ನು ನಾವು ಈವನ್ ಬ್ಯಾಂಕಿನಲ್ಲಿ ಲೋನ್ ತೊಗೋಬೇಕಂದ್ರೂ ಮಾಡಬೇಕಾಗ್ತದೆ. ಗೌರ್ಮೆಂಟಿಗೂ ನಾವು ಟ್ಯಾಕ್ಸ್ ಪರ್ಪಸ್ ಅವನ್ನ ಸಬ್ಮಿಟ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಅಕೌಂಟಿಂಗ್ ಈಸ್ ವೆರಿ ಮಚ್ ನೀಡೆಡ್. ದೆನ್ ಟು ಅಸಿಸ್ಟ್ ದಿ ಮ್ಯಾನೇಜ್ಮೆಂಟ್ ಇನ್ ಡಿಸಿಷನ್ ಮೇಕಿಂಗ್. ಈಗ ಡಿಸಿಷನ್ ತೊಗೋಬೇಕಂದ್ರೂ ಅಕೌಂಟಿಂಗ್ ರಿಕಾರ್ಡ್ಸ್ ನೋಡಿ ಅವರು ಡಿಸಿಷನ್ ತೊಗೊತಾರೆ. ಏನು ಪ್ರಾಫಿಟ್ ಜಾಸ್ತಿ ಇದೆಯೋ ಲಾಸ್ ಆಗಿದೆಯೋ ಅದನ್ನು ನೋಡಿಕೊಂಡು ಬಿಸ್ನೆಸ್ಸನ್ನು ಡೆವಲಪ್ ಮಾಡೋದು, ಅಥವಾ ಬಿಸ್ನೆಸ್ಸನ್ನು ಇನ್ನೂ ನಾವು ಕಡಿಮೆ ಮಾಡಬೇಕು, ಇನ್ನೂ ಹೆಚ್ಚಿಗೆ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಬೇಕು ಅನ್ನುವಂಥ ಒಂದು ಡಿಸಿಷನನ್ನು ಈ ಒಂದು ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ನೋಡಿಕೊಂಡು ಅವರು ಡಿಸಿಷನ್ ತೊಗೋತಾರೆ. ದೀಸ್ ಆರ್ ದಿ ಥಿಂಗ್ಸ್ ರಿಗಾರ್ಡಿಂಗ್ ದಿ ಒರಿಜಿನ್ ಆಫ್ ಅಕೌಂಟಿಂಗ್ ಆ್ಯಂಡ್ ನೀಡ್ ಆಫ್ ಅಕೌಂಟಿಂಗ್. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಹಾಕಿರಿ, ಮತ್ತೊಮ್ಮೆ ಹೇಳ್ತೀನಿ. ಈ ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಕಳಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.